ಜಾತಿನ ಸಮಾನತೆ ತರೋದಕ್ಕೆ ಅಂಬೇಡ್ಕರ್ ಅವ್ರು ಎಷ್ಟು ಜನರ ಜೊತೆ ಕುತ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ಇವ್ರಿಗೆ ಏನ್ ರೋಗ ಆಗಿದೆ ಹೇಳಿ ನೋಡೋಣ. ನಾವೆಲ್ಲ ಆಮೇಲೆ ಇದೆಲ್ಲದೂ ಕೂಡ ಕಾನ್ಸ್ಟಿಟ್ಯೂಷನ್ ನಾವು ಅಲ್ಲಲ್ಲೇ ನಾವು ಕೂಡ ಹಿಂಗೆ ಪ್ರತಿಜ್ಞೆ ತಗೊಂಡಾಗ ಪೀಠಿಕೆಯನ್ನ ನೀವೆಲ್ಲ ಕೈ ಎತ್ತಿರ್ತಾನೆ 1949 ನವೆಂಬರ್ 20 ಅದೇನ್ ಸುಮ್ನೆ ಏನ್ ಬಿಟ್ಟಿನ ಸಿಕ್ಕಿದೆ ನಿಮಗೆ ಕಾನ್ಸ್ಟಿಟ್ಯೂಷನ್ ರೀ. ನಮ್ಮ ತಿಳ್ಕೊಳ್ಳಿ, ಬಿಜೆಪಿಯವರು ಸ್ವಲ್ಪ ನಡ್ಕೊಳ್ಳಿ ಇದನ್ನ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ನೀವು ಬಿಫೋರ್ ಯು ಗಿವ್ ಎನಿ ಮೋರ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಇದನ್ನು ಓದಿ. ನಾವು ನಮ್ಮ ಸರ್ಕಾರ ನಡೆಸ್ತಾ ಇರೋದು ಇದು ಪ್ಲಸ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇಲ್ಲಿದೆ ನೋಡಿ, ನನ್ನ ಫೋಟೋನು ಇದೆ, ತಗೊಳ್ಳಿ. ಇಲ್ಲೆಲ್ಲ ಲಾಸ್ಟ್ ಪೇಜಲ್ಲಿ ಇದೆ ನಂದೆ. ಯಾಕೆಂದ್ರೆ ಪ್ರಣಾಳಿಕೆ ತಗೊಳ್ಳಿ. ಇಲ್ಲಿ ಪ್ರಣಾಳಿಕೆ ಉಪಾಧ್ಯಕ್ಷ ನಾನು, ಪೇಜ್ ನಂಬರ್ 13. ಪ್ರಣಾಳಿಕೆಯಲ್ಲಿ ಏನಂತ ಬರೆದಿದೆ ಪ್ರಸನ್ನ ಅವರೇ? ಏನಂತ ಬರೆದಿದೆ? ಬಿಜೆಪಿ ಅವರಿಗೆ ಪ್ರಣಾಳಿಕೆಯನ್ನು ಮೋಸ್ಟ್ಲಿ ಅವರೆಲ್ಲ ಬೆಂಕಿ ಇಟ್ಟ ಹಾಕಿರ್ಬೇಕು. ಅವ್ರಿಗೆ ಅದು ಇದ್ದೇ ಇಲ್ಲ. ಪ್ರಣಾಳಿಕೆಯಲ್ಲಿ ಎರಡೇ ಕಾಣಿಸೋದು, 2 A's, ಅಂಬಾನಿ ಅದಾನಿ. ಇನ್ಯಾರು ಕಾಣಿಸಲ್ಲ ಅವ್ರಿಗೆ. ಇನ್ಯಾರೋ ಒಂದಿಷ್ಟು ಜನರು ಈಗ ಹೊಸದಾಗಿ ಸೇರಿಸ್ಕೊಂಡಿರ್ಬೇಕಲ್ಲ. ಅವ್ರದ್ದೊಂದು ವಾಷಿಂಗ್ ಮಿಷಿನ್ ಒಂದು ಎಲ್ಲ ಸಿದ್ಧಪಡಿಸಿದ್ದ ಹಿಂದುಳಿದ ವರ್ಗಗಳ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರುವುದು. ಯಾಕೆ ಪ್ರಶ್ನೆ ಬಂತು, ಮಾಧ್ಯಮದಲ್ಲಿ ಕೇಳಿದ್ರು, ನೀವು ಸರಿ ಮಾಡಿಲ್ಲ ಅಂತ. ಹೌದಾ? ಅದನ್ನ ಈಗ ಸಮೀಕ್ಷೆ ವರ್ಲ್ಡ್ ಅಲ್ಲಿ ತಿಳ್ಕೊಳ್ಳಿ. ವರ್ಲ್ಡ್ ಅಲ್ಲಿ ಎಲ್ಲೂ ಮಾಡಿಲ್ಲ, ಇಡೀ ದೇಶ ವಿದೇಶದಲ್ಲಿ ಎಲ್ಲೂ ಮಾಡಿಲ್ಲ, ನಮ್ಮ ದೇಶದಲ್ಲೂ ಎಲ್ಲೂ ಮಾಡಿಲ್ಲ. ಇವತ್ತು ಸಿದ್ದರಾಮಯ್ಯವರು ಆ ಸ್ಥಾನದಲ್ಲಿ, ಅಂಬೇಡ್ಕರ್ ಅವರ ನೆರಳಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ಸಮೀಕ್ಷೆ ಮಾಡ್ತಕ್ಕಂಥದ್ದು ನನಗನ್ಸುತ್ತೆ ಮಾನವೀಯತೆಗೆ ಗೌರವ ಏನಾದ್ರು ನಮ್ಮ ದೇಶದಲ್ಲಿ ಕೊಟ್ಟಿದ್ರೆ ಅದು ಹೈಯೆಸ್ಟ್ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ, ಬಿಜೆಪಿಯವರ. ಅರ್ಥ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ಅವರು ನಮ್ದೇ ಕಾಪಿ ಹೊಡಿತಾರೆ, ಈಗ ತಿಳ್ಕೊಳ್ಳಿ. ಹೊಡ್ಕೊಳ್ಳಿ, ನೋ ಪ್ರಾಬ್ಲಮ್, ನಮ್ಗೇನಿಲ್ಲ. ಸಮಾನತೆ ಅವ್ರು ಕೊಡ್ತಾರಂತ ಹೇಳಿದ್ರೆ, ಸಮಾನತೆ ಕೊಡದೇ ಇರೋದಕ್ಕೆ ಏನಾರು ಮಾಡಿದ್ರೆ ನಮ್ಗೆ ದ್ವೇಷ ಇರ್ತದೆ, ನಮ್ ವಿರೋಧ ಇದ್ದೇ ಇರ್ತದೆ. ಸಮಾನತೆಯನ್ನು ತರಬೇಕು, ನಾವೆಲ್ಲರೂ ಇದನ್ನ ಸರಿ ಮಾಡ್ಬೇಕಂತ. ಆಮೇಲೆ ಬಿಜೆಪಿಯವರು ಇನ್ನೊಂದು, ನಾವು ಮ್ಯಾನಿಫೆಸ್ಟೋ ಅವ್ರು ಹಾಕ್ಬೇಕಾದ್ರೆ ಇದು ಹಾಕಿದ್ವಿ. ನಾವು ಬುದ್ಧಿವಂತರು. ನಾವೆಲ್ಲಿ ಕುವೆಂಪುರ ಹುಟ್ಟಿರ್ತಕ್ಕಂಥ ಜಿಲ್ಲೆ ಏನಂತ ಬರ್ದಿದೆ ಇದರಲ್ಲಿ? ಸರ್ವ ಜನಾಂಗದ ಶಾಂತಿಯ ತೋಟ. ಏನು ಬೆಂಕಿ ಇಟ್ಟಕ್ಕ ಇದು ಬರ್ಕೊಂಡಿರೋದು? ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ ಬಾಯಲ್ಲಿ ಹೇಳ್ತೀರಲ್ರಿ ನೀವು ಬಿಜೆಪಿಯವರ. ನಾಚಿಕೆ ಆಗ್ಬೇಕು ನಿಮಗೆ. ಇದಕ್ಕೆ ಧರ್ಮ ಜಾತಿನ ಪಟ್ಟ ಕಟ್ತಾ ಇದ್ದೀರಾ ನೀವು, ಪಟ್ಟ ಕಟ್ತಾ ಇದ್ದೀರಾ ನೀವು. ಇದೇ ಟೀಚರ್ಸು ಹೇಳ್ತೀನಿ ಇವಾಗ ನೋಡಿ, ಎಲ್ಲ ಲೆಕ್ಕ ಇದೆ. ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಎಷ್ಟು ವರ್ಗ ಆಗಿದೆ, ಎಷ್ಟು ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾನು ಫುಲ್ಲು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಶಿವಮೊಗ್ಗ 63.46 ನಿನ್ನೆ ಸಾಯಂಕಾಲಕ್ಕೆ. ರಾಜ್ಯದ ಎಷ್ಟಿದೆ? 54 ಚಿಲ್ಡ್ರೆ. ಶಿವಮೊಗ್ಗದ ಎಷ್ಟಿದೆ? 63.46. ಶಿಕಾರಿಪುರ ವಿಜೇಂದ್ರ ಅವರೇ 70%. ನಾಚಿಕೆ ಆಗ್ಬೇಕು ನಿಮ್ ಜನರು. ನೀವೇನು ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಿ ತೋರಿಸಿದ್ದಾರೆ. ನಿಮ್ಮನ್ನು ಸೋಲಿಸಿದ್ದಾರೆ. ಇವತ್ತು ನಿಮ್ಮನ್ನು ಸೋಲಿಸಿದ್ದಾರೆ. 77% ಸೊರಬ. ಶಿವಮೊಗ್ಗ ಸಿಟಿ 56%, 57% ತೀರ್ಥಹಳ್ಳಿ 56%. 57% ತೀರ್ಥಹಳ್ಳಿ ಅಲ್ಲೆಲ್ಲ ಸ್ವಲ್ಪ ಈ ಟವರು ಇದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಆಗ್ತದೆ. ಅದನ್ನ ಬಟ್ ಆಗುತ್ತೆ. ಇನ್ನು 5 ದಿವಸ ಇರೋದು, 5 ದಿವಸದೊಳಗೆ ಆರಾಮಾಗಿ ಮಾಡ್ತಾರೆ. ಆಗ್ಬೋದು 90-95%, ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದು. ಕೆಲವರು ಅದ್ರೊಳಗೆ ಆದ್ಯತೆ ಇದೆ, ನನಗೆ ಬೇಡ, ನಾನು ಸಮೀಕ್ಷೆ ಮಾಡಲ್ಲ. ಸೊ ಅವ್ರು ಬರ್ಕೊಂಡು ಹೋಗ್ತಾರೆ, ನಮಗೆ ಸಮೀಕ್ಷೆ ಬೇಡ ಅಂತಾನೆ ಬರ್ಕೊಂಡು ಹೋಗ್ತಾರೆ. ಮಾಧ್ಯಮದಲ್ಲಿ ಕೆಲವು ಬಂದಿದ್ದಾವೆ, ಓಡಿಸ್ಬಿಟ್ರು ಟೀಚರ್ಸ್ನ. ಅದ ಅವ್ರಿಗೆ ಬಿಟ್ಟಿರೋದು. ಓಡಿಸೋ ರೀತಿಯನ್ನ ಅವ್ರು ಆ ತರ ಅನ್ಕೊಂಡ್ರೆ ಸಾಮಾನ್ಯ ಜನರು ನಾವೇನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಬಟ್ ಟೀಚರ್ಸು, ಆಲ್ ದ ಟೀಚರ್ಸ್ ಸಕ್ಸಸ್ ನಿಮಗೆ ಬಿಜೆಪಿ ಅವರಿಗೆ ನಿಮ್ ಎಗೇನ್ಸ್ಟ್ ಇದ್ದಾರೆ. ಸಮೀಕ್ಷೆ ಬೇಕು ಅಂತ ಹೇಳಿ ಈ ರಾಜ್ಯದ ಜನರು ಆಗ್ಲೇ ಬಾರ್ಡರ್ ಕ್ರಾಸ್ ಆಯ್ತು 56%. ಇನ್ನು 5 ದಿವಸದೊಳಗೆ ನಿಮ್ಮನ್ನ ಹೀನಾಯವಾಗಿ ಸೋಲಿಸ್ತಾರೆ. ಈ ಇದ್ರೊಳಗೆ ಯಾರು ನಿಮಗೆ ಸಮಾನತೆಯನ್ನ ಬೇಡ ಅಂತೇಳಿ ನೀವು ಜಾತಿ ಧರ್ಮ ಎಕನಾಮಿಕಲಿ ಮೇಲಿರೋರು ಮೇಲೆ ಇರ್ಬೇಕಾದ ಅದಾನಿ ಅಂಬಾನಿ ತರ ಬೇರೆಯವರೆಲ್ಲ ನೀವೆಲ್ಲ ಸಾಯ್ಬೇಕು. ಈ ಬಿಜೆಪಿ ಏನು ಐಡಿಯಾಲಜಿ, ಅವ್ರ ಥಾಟ್ಸ್ ಏನಿದೆ, ಆ ಪ್ರೋಸೆಸ್, ಅದಕ್ಕೆ ನಿಮ್ಮನ್ನ ಧಿಕ್ಕರಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ರಾಜ್ಯದ ಜನರು ನಿಮ್ಮನ್ನ ಧಿಕ್ಕರಿಸಿದ್ದಾರೆ. ಅಶೋಕ್ ಅವರೇ, ನಿಮಗೆ ಪ್ರಹ್ಲಾದ್ ಜೋಶಿ ಅವರೇ, ಬಿಜೆಪಿ ಅಧ್ಯಕ್ಷರು,
ನೋಡಿ, ಯಡಿಯೂರಪ್ಪರ ಬಾಯಿ ಬಿಟ್ಟಿಲ್ಲ ಇದ್ರ ಬಗ್ಗೆ. ಯಾಕೆ ಹೇಳಿ? ಅವ್ರಿಗೆ ಅರ್ಥ ಆಗಿದೆ. ವಿಜೇಂದ್ರ ಅವರು, ನೀವು ಇನ್ನೂ ಬಚ್ಚ, ನಿಮಗೆ ಅರ್ಥನೇ ಆಗಿಲ್ಲ ನಿಮಗೆ ಸಮೀಕ್ಷೆ. ನೀವು ಬಚ್ಚ ಅಂದ್ರೆ ಬಚ್ಚ. ಯಡಿಯೂರಪ್ಪರು ಮಾತಾಡಿದಾರ? ಎಲ್ಲೂ ಮಾತಾಡಿಲ್ಲ. ದೇವೇಗೌಡರು ಮಾತಾಡಿದಾರ? ಈ ದೇಶವನ್ನು ಆಳಿದವರು ಮಾತಾಡಿದಾರ? ಬಿಜೆಪಿಯವರೆಲ್ಲ ಪಟ್ಟಿಂಗರು ಮಾತಾಡ್ತಾರಲ್ಲ. ಆಮೇಲೆ ಏನಂತಾರೆ, ಇದೆಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಾನು ನೋಡಿದೆ, ಡಿ ಕೆ ಶಿವಕುಮಾರ್ ಅವರ ಚೇಲಾಗಳು ಎಂತದ್ದು, ಈಗ CM DCM ಈಗ ನಡೀತಾ ಇದ್ದಾರೆ. ಅದಕ್ಕೆ ಯಾರು ಜೋಶಿ ಅವರು ಹೇಳೋದು. ಹಾಗಾದ್ರೆ RSS ಅವ್ರಿಗೆ ಏನಂತ ಹೇಳ್ಬೇಕು ನಾನು? RSS ಅವ್ರಿಗೆ ಏನಂತ ಹೇಳ್ಬೇಕು? ಅವರು ಈ ದೇಶದ ಪ್ರಜೆಗಳು ಅಂತ ಹೇಳಿ ನಾನು ನಂಬ್ಕೊಂಡಿದ್ದೀನಿ. ಕಾನೂನುಬದ್ಧವಾಗಿದ್ರೆ RSS ಅವರಿಗೆ ಗೌರವ ಕೊಡ್ತೀವಿ. ಕಾನೂನುಬದ್ಧವಾಗಿಲ್ಲ ಅಂದ್ರೆ ನಾವೇ ಆಗ್ಲಿ, ಮಂಜಣ್ಣ ಆಗ್ಲಿ, ನೀವು ಮಾಧ್ಯಮದವರಾಗಿ ನಿಮಗೂ ಕೂಡ ಕಾನೂನಿದೆ. ನೀವು ವಿ ಆಲ್ ಆರ್ ಬೌಂಡೆಡ್ ಬೈ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದಕ್ಕೆ ನಾನು ಯಾಕೆ ಇದನ್ನು ತಗೊಳ್ತಾ ಇದ್ದೀನಿ ಅಂದ್ರೆ, 5 ವರ್ಷದೊಳಗೆ ಹಗಲು ರಾತ್ರಿ 5 ದಿವಸದೊಳಗೆ ನಮ್ಮ ಟೀಚರ್ಸ್ ಹಗಲು ರಾತ್ರಿ ಹಬ್ಬ ಬಿಟ್ಟು, ಹಬ್ಬದಲ್ಲೂ ಕೂಡ, ಹಬ್ಬದ ದಿವಸನೂ ಕೂಡ ಅವ್ರಿಗೆ ನಿಜವಾಗ್ಲೂ ಈ ದೇಶದ ಸಂವಿಧಾನವನ್ನ ಎತ್ತಿಡ್ತಕ್ಕಂಥ ಕೆಲಸವನ್ನ, ನಮ್ಮ ಸರ್ಕಾರಕ್ಕೆ ಗೌರವನ ಕೊಡ್ತಕ್ಕಂಥದ್ದು ಅವ್ರು ಮಾಡಿದ್ದಾರೆ. ಅದಕ್ಕೆ ಈ ರಾಜ್ಯದ ಯಾರ್ಯಾರು ಮಾಡ್ತಾ ಇಲ್ಲ ಅವ್ರಿಗೂ ನಾನು ಮನವಿ ಮಾಡ್ತೀನಿ. ಇದು ಮಾನವೀಯತ ಮೌಲ್ಯ, ಇದು ನಮ್ಮ ಸಮಾನತೆಯನ್ನ ತರತಕ್ಕಂಥ ಒಂದು ವೇದಿಕೆ. ಅದಕ್ಕೆ ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಸಮಾನತೆಯನ್ನ ತರಬೇಕು. ನಿಮ್ಮ ಶಿಕ್ಷಕರ ಒಂದು ಗುರುಗಳ ಸ್ಥಾನದಲ್ಲಿ ಇದ್ದೀರಿ, ನೀವು ತಂದೆ ತಾಯಿ ಸ್ಥಾನದಲ್ಲಿ ಇದ್ದೀರಿ. ಈ ದೇಶ ಏನಾದ್ರು ಮುಂದೆ ಹೋಗ್ಬೇಕಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಕಾನ್ಸ್ಟಿಟ್ಯೂಷನ್ ಬರ್ದಿದಾರಲ್ಲ, ಅದರಿಂದಲೇ ನಿಮಗೂ ಕೂಡ ಕೆಲಸ ಸಿಕ್ಕಿದ್ದು ತಿಳ್ಕೊಳ್ಳಿ. ಅವ್ರೇನಾದ್ರು ಬರ್ದಿಲ್ಲ ಅಂದ್ರೆ ಮೋಸ್ಟ್ಲಿ ನಿಮಗೆ ಕೆಲಸನೇ ಸಿಕ್ತಿರ್ಲಿಲ್ಲ. ಹೌದಾ? ಎಷ್ಟು ಅದ್ಭುತವಾಗಿದೆ ನೋಡಿ. ಅದಕ್ಕೆ ನಾನು ಹೇಳೋದು, ಯಾರು ಮಾಡಿಲ್ಲ ಅಂದ್ರೆ ಅದು ಬಹಳ ಇನ್ವಿಸಿಬಲ್, ಅದು ನಾನು ಜಾಸ್ತಿ ಇದು ಮಾಡಿ, ಯಾರು ಮಾಡಿದಾರೆ ಅವ್ರಿಗೆಲ್ಲರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ. ಏನಿಲ್ಲ, ಭದ್ರಾವತಿ 64%, ಸಾಗರ 61%, 62%. ಶಿವಮೊಗ್ಗ ಸಿಟಿ, ಶಿವಮೊಗ್ಗ ಗ್ರಾಮಾಂತರ ಅಂತ ಬರಲ್ಲ, ತಾಲೂಕು ಅಲ್ಲ, ಎಲ್ಲ 56, ಎಲ್ಲ ಆಲ್ 56 ಪಾಸ್. ಸೊ ನೋ ಪ್ರಾಬ್ಲಮ್. ಬಿಜೆಪಿ ಫೇಲ್. ಇನ್ನು ಹೀನಾಯವಾಗಿ ಸೋಲ್ತಾರೆ. ಈಗ ಸೆಕೆಂಡ್ ಎಕ್ಸಾಮ್ ಬರೆದ್ರು ಸೋಲ್ತಾರೆ, ಥರ್ಡ್ ಎಕ್ಸಾಮ್ ಅಲ್ಲೂ ಸೋಲ್ತಾರೆ. 7th ಒಳಗೆ ನನ್ನ ಪ್ರಕಾರ ಮಾಡಿಕೊಡಿ ಅಂತ ಹೇಳಿ ನಾನು ನಮ್ಮ ಸರ್ಕಾರದ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕು ಏನಿದೆಯಲ್ಲ, ನಮಗೆ ಸಮಾನತೆಯನ್ನ ನಾವು ಏನ್ ಕೇಳ್ತಾ ಇದೀವಲ್ಲ, ಜಾತಿ ಧರ್ಮ ಬಿಟ್ಟು ಮಾನವೀಯತೆಯ ಮೌಲ್ಯ ಏನ್ ನಮಗೆ ಬೇಕು ನಮ್ಮ ದೇಶದೊಳಗೆ, ಅದನ್ನ ಕೊಡ್ತಕ್ಕಂಥದ್ದು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಯಾಕೆಂದ್ರೆ ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಸಮೀಕ್ಷೆಯನ್ನ ನಾನು ಎಲ್ಲೂ ಕೂಡ ನಾನು ನೋಡಿಲ್ಲ. ಬಹಳ ಅದ್ಭುತವಾಗಿ. ಆಮೇಲೆ ಎಲ್ಲ ರೆಕಾರ್ಡ್ ಆಗಿದೆ, ಇದೆಲ್ಲ ಡಿಜಿಟಲಿ ರೆಕಾರ್ಡೆಡ್, ಒನ್ ಆಫ್ ದ ಬೆಸ್ಟ್. ಸೊ ನಾನು ಏನೋ ಹೇಳಿದ್ದ ನಾಳೆ ನಾ ಪ್ಲೇಟ್ ಚೇಂಜ್ ಮಾಡಂಗಿಲ್ಲ ಬಿಜೆಪಿ ಅವ್ರ ತರ. ಬಿಜೆಪಿ ಅವರು ನಿಮ್ ಟಿವಿ ಮುಂದೆ ಪ್ಲೇಟ್ ಹೇಳಿ ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತಾರೆ. ಗ್ಯಾರಂಟಿನ ವಿರೋಧ ಮಾಡಿದ್ರು, ವಿಧಾನಸೌಧ ಒಳಗೆ ಹೋಗಿ ಗ್ಯಾರಂಟಿನ ವೆಲ್ಕಮ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಕಾಪಿ ಮಾಡ್ತಾರೆ. ಇದೇ ಗ್ಯಾರಂಟಿನ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರು ಯಾರು, ರಾಹುಲ್ ಗಾಂಧಿ ಅವರು, ನರೇಂದ್ರ ಮೋದಿ ಅವರು, ಸೆಂಟ್ರಲ್ ಅವರು ಕಾಪಿ ಮಾಡಿದ್ರು. ಹಾಕಿ ಇದನ್ನ ಕಾಪಿ ಮಾಡಿದಾರೋ ಇಲ್ಲ ಹೇಳಿ ನೋಡೋಣ. ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಂದ್ರೆ ಬೇಕಾದ್ರೆ ನಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ ಬಿಜೆಪಿ ಅವರಿಗೆ. ಅದಕ್ಕೆ DDPU, ನನ್ನ ಇಲಾಖೆ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಆಗುತ್ತೆ. ಅದಕ್ಕೆ ನಾವು ಅದನ್ನ ನೋಡಿ ಮುಂದಾಲೋಚನೆ ಇಟ್ಕೊಂಡು ಇವ್ರು ಬಿಜೆಪಿ ಅವ್ರಿಗೆ ಕೆಟ್ಟ ಬುದ್ಧಿ ಇದೆ ಅಂತ ಹೇಳಿ ಗೊತ್ತಿದ್ದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಾಕ್ತೀವಿ, ಬರೀ ಮ್ಯಾನಿಫೆಸ್ಟೋ ಅಂತ ಹಾಕ್ಲಿಲ್ಲ ನಾವು. ಅದಕ್ಕೆ ನಾನು ಬಹಳ ಸಂತೋಷ ಇದೆ. ಇದುವೇ ಕಾಂಗ್ರೆಸ್ನ ಬದ್ಧತೆ. ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ, ಬಂದಿದೆ. ನಿಮ್ಮ ಮನೆಗೆಲ್ಲ ಗ್ಯಾರಂಟಿನೂ ಸೇರಿದೆ. ಇನ್ನು ಕೆಲವು ಆಗದಿದ್ದೊಳಗೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 4 ಗಂಟೆಗೆ 4ನೇ ತಾರೀಕು ಮಯೂರ್ ಜೇಕರ್ ಅವರು ಫೋನ್ ಮಾಡಿದ್ರು, ಬರ್ತಾ ಇದ್ದಾರೆ. ನನ್ನ ಮೀಟಿಂಗ್ ಇರ್ತದೆ, ಆದ್ರೆ ನಾನು ಬಂದು ಹೋಗ್ತೀನಿ. ಅದು ಓಟ್ ಚೋರಿ, ಅದು ನಾಳೆ ಬಂದಾಗ ದಯವಿಟ್ಟು ತಾವೆಲ್ಲರೂ ಬರ್ಬೇಕಾಗತ್ತೆ. ಯಾಕೆಂದ್ರೆ ಓಟ್ ಚೋರಿ ಇದೆಯಲ್ಲ, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇಟ್ಸ್ ಅ ಮರ್ಡರ್ ಆಫ್ ಡೆಮೋಕ್ರಸಿ, ಮರ್ಡರ್ ಆಫ್ ಹ್ಯುಮ್ಯಾನಿಟೇರಿಯನ್. ಮಾನವೀಯತೆ ಮೌಲ್ಯವನ್ನ ಮರ್ಡರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಎಲೆಕ್ಷನ್ ಕಮಿಷನರ್ ಅವ್ರು ಇಟ್ಕೊಂಡು ಬಿಜೆಪಿ ಅವರು ಏನ್ ಆಟ ಆಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಮ್ದು ಹೋರಾಟ ನಡೀತದೆ. ಯಾಕಂದ್ರೆ ಈ ದೇಶದೊಳಗೆ
ಪ್ರಧಾನಮಂತ್ರಿ, ಪ್ರೆಸಿಡೆಂಟು, ನಾನು, ನೀವು, ಎಲ್ಲಾ ವರ್ಗದವರು ಯಾರು ಎಲ್ಲೇ ಇರಲಿ ಅವ್ರಿಗೆಲ್ಲ ಸಿಗೋದು ಒಂದೇ ಓಟು. ಅವ್ರಿಗೆ ಜಾಸ್ತಿ ಇಲ್ಲ, ಅವ್ರಿಗೆ ಕಮ್ಮಿ ಇಲ್ಲ. ನಾನು ಹಾಕೊಂಡ್ರೆ ಒಂದೇ ಓಟ್ ಹಾಕ್ತೀನಿ ನಾನು. ನರೇಂದ್ರ ಮೋದಿ ಅವರು ಅವ್ರು ಹಾಕೊಂಡ್ರೆ ಒಂದೇ. ಆದ್ರೆ ಕದ್ದು ಹಾಕೊಂಡ್ರೆ ನಾವು ಅದನ್ನ ಕಂಡಮ್ ಮಾಡ್ತೀವಿ, ಅದ್ರ ವಿರುದ್ಧ ಇರ್ತೀವಿ, ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನ ತಲೆ ಬಗ್ಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗ ನಿಮ್ ಪ್ರಶ್ನೆನ ಎಷ್ಟು ಬೇಕಾದ್ರೆ ತಗೋತೀವಿ.